ಊರ್ನಲ್ಲಿ ಒಬ್ಬ ಬಡವನಿದ್ದನು. ಅವನ ಬಳಿ ಒಂದು ಕಬ್ಬಿಣದ ಕೊಡಲಿ ಇತ್ತು. ಒಂದು ದಿನ ಅವನು ಕೊಳದ ಬಳಿಯಲ್ಲಿರುವ ಮರವನ್ನು ಕಡಿಯುತ್ತಿದ್ದಾಗ ಕೈಜಾರಿ ಕೊಡಲಿಯು ಕೊಳದಲ್ಲಿ ಬಿದ್ದಿತು. ಅಳುತ್ತಾ ಕೊಳದ ಮುಂದೆ ಕುಳಿತನು. ಇದನ್ನು ಕಂಡ ಕೊಳದ ದೇವತೆ ಅವನ ಬಳಿ ಬಂದು ಅಳಲು ಕಾರಣ ಕೇಳಿದಳು. ಬಡವನು ನಡೆದ ಘಟನೆಯನ್ನು ಹೇಳಿದನು. ಬಡವನ ಪ್ರಾಮಾಣಿಕತೆಯನ್ನು ತಿಳಿಯಲು ದೇವತೆ ಯೋಚಿಸಿದಳು. ಕೊಡಲಿಯನ್ನು ತಂದು ಕೊಡುವುದಾಗಿ ಹೇಳಿದಳು. ಕೊಳದಿಂದ ಬಂಗಾರದ ಕೊಡಲಿಯನ್ನು ತಂದು ತೋರಿಸಿ, ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು. ಬಡವನು ಅದು ನನ್ನದಲ್ಲ ಎಂದನು. ದೇವತೆ ಬೆಳ್ಳಿಯ ಕೊಡಲಿ ತೋರಿಸಿದಳು. ಅದೂ ಅಲ್ಲ ಎಂದನು. ಕೊನೆಗೆ ಬಡವನಿಗೆ ಕಬ್ಬಿಣದ ಕೊಡಲಿಯನ್ನು ತೋರಿಸಿದಳು. ಅದೇ ತನ್ನದೆಂದು ಆನಂದದಿಂದ ಸ್ವೀಕರಿಸಿದನು. ಇದನ್ನು ಕಂಡ ದೇವತೆ ಬಡವನ ಪ್ರಾಮಾಣಿಕತೆಗೆ ಮೆಚ್ಚಿ ಎಲ್ಲಾ ಕೊಡಲಿಗಳನ್ನು ಅವನಿಗೆ ನೀಡಿದಳು.